ಪ್ರಧಾನಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಾಗಿನಿಂದ ಈ ದೇಶಕ್ಕೆ ಅವರ ಕೊಡುಗೆ ಏನೂ ಇಲ್ಲ ಅಂಥೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕಾರ್ಮಿಕ ಸಚಿವರಾಗಿರುವಂಥ ಸಂತೋಷ್ ಲಾಡ್. ಮೋದಿ ಅವರಿಂದ ದೇಶಕ್ಕೆ ಏನು ಕೊಡುಗೆ ಇದೆ ಹೇಳಿ ಅಂತ ಪ್ರಶ್ನೆ ಹಾಕಿದರು. ಪ್ರಧಾನಿಯ ವಿರುದ್ಧ ಸಚಿವ ಸಂತೋಷ್ ಲಾಡ್ ಈ ರೀತಿಯಾಗಿ ವ್ಯಂಗ್ಯವಾಡಿದರು. ಬಿಟ್ಟಿ ಪ್ರಚಾರ ಬಿಟ್ಟರೆ ಬೇರೆಯವರ ಕೆಲಸ ಏನಿದೆ ಹೇಳಿ, 29,000 ಒಂದು ತೊಲೆ ಇದ್ದಿದ್ದು ಈಗ 1 ಲಕ್ಷ ರೂಪಾಯಿ ಆಗಿದೆ ಅಂತ ಹೊಸಪೇಟೆಯಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಮೋದಿ ಅಧಿಕಾರಕ್ಕೆ ಬರುವ ಮುಂಚೆ 1 ತೊಲೆ ಬಂಗಾರ ಇದ್ದಿದ್ದು 29,000, ಬರೋಕ್ಕಿಂತ ಮುಂಚೆ. ಮೋದಿ ಬಂದಾದ ನಂತರ 1 ಲಕ್ಷ ಆಗಿದೆ ಅಂತ. ಶ್ರೀಲಂಕಾದಲ್ಲಿ ನಮ್ದನ್ನ ಹೇಳ್ತೀವಿ, ಬಿಜೆಪಿ ಕಂಟಕಕ್ಕೆ ಐತೆ ಮೋದಿ ಸಾಹೇಬ್ರನ್ನ ಚೇಂಜ್ ಮಾಡ್ಬೇಕಂತ ಹೇಳೋದಲ್ಲ. ಹೇಳ್ತಾ ಇದೀವಲ್ರಿ, ಮೋದಿ ಸಾಹೇಬ್ರು ಚೇಂಜ್ ಆಗ್ಬೇಕಲ್ಲ, ಭಾಳ ಮೊದಲಿಂದ ಹೇಳ್ತಾ ಇದೀವಿ. ಅದ್ರ ಬದಲು ಗಡ್ಕರಿ ಕೊಡ್ರಿ ಚಾನ್ಸ್. ಮೋದಿ ಅವರಿಂದ ಈ ದೇಶ ದಿವಾಳಿ ಎದ್ದೋಗಿದೆ. ಮೋದಿ ಅವರಿಂದ ಏನು ಅನುಕೂಲ ಆಗಿದೆ, ಯಾರಿಗೆ ಈ ದೇಶದಲ್ಲಿ ಒಬ್ಬರಿಗೆ ಅನುಕೂಲ ಆಗ್ತಕ್ಕಂಥದ್ದೆಲ್ಲ ಇದೆಯಾ? ನಾವು ಇಷ್ಟೆಲ್ಲ ಪ್ರಶ್ನೆಗಳು ಕೇಳಿದ್ವಿ, ಉತ್ತರ ಕೊಡ್ತಾರಾ? 29,000 ರೂಪಾಯಿ ಇರ್ತಕ್ಕಂಥ ಬಂಗಾರ ಇವತ್ತು 1 ಲಕ್ಷ ರೂಪಾಯಿಗೆ ಆಗೈತೆ. ಯಾರು ಮಾತಾಡ್ತಾರೆ ಇದ್ರ ಬಗ್ಗೆ? ಅಂದ್ರೆ ಜನ ಖರೀದಿ ಮಾಡ್ತಾರೆ ಸರ್. ಅಲ್ರಿ, ಜನಕ್ಕೆ ಅರ್ಥ ಮಾಡ್ಕೋಬೇಕು. ಈಗ ಏನಾಗಿದೆ, ಅವರು ಒನ್ಲಿ ಒನ್ ಅಜೆಂಡಾ ಏನಂತಂದ್ರೆ ಬೆಳಗ್ಗಿಲಿಂದ ಸಾಯಂಕಾಲ ಮೀಡಿಯಾ ಪಾಪ್ಯುಲಾರಿಟಿ ಬಿಟ್ಟರೆ ಬೇರೆ ಏನಿದೆ? ಮೀಡಿಯಾ ಪಾಪ್ಯುಲಾರಿಟಿ ಬಿಟ್ಟರೆ ಏನಿದೆ? ಇಷ್ಟೆಲ್ಲ ದೇಶ ತಿರುಗಿ ಬಂದಾರೆ. ಇವತ್ತು ಇದೇ ತೊಗೊಳೋಣ, ಶ್ರೀಲಂಕಾಯಲ್ಲಿದೆ, ಮಾರಿಷಸಲ್ಲಿದೆ, ಮಾಲ್ಡೀವ್ಸಲ್ಲಿದೆ, ಬಾಂಗ್ಲಾದೇಶಲ್ಲಿದೆ, ಹೋಗ್ಲಿ ಭೂಟಾನಲ್ಲಿದೆ, ನೇಪಾಳಲ್ಲಿದೆ. ನಮಗೆ ಯಾವ ರೀತಿ ಅದನ್ನು ಸಪೋರ್ಟ್ ಯಾವ ರಾಜ್ಯಗಳು ಯಾವ ದೇಶಗಳು ಕೊಡ್ತದೆ ಅಂತ ಅರ್ಥ ಮಾಡ್ಕೋಬೇಕಲ್ಲ. ವಿಶೇಷ ಜನ ಯಾಕೆ ಕೆಲಸಕ್ಕೆ ಮೋಸ ಮಾಡ್ತಾರಲ್ಲ, ಮಿಷನ್ಗಳೆಲ್ಲ ಮೋಸ ಮಾಡ್ತಾರಲ್ಲ. ಈಗ ಮಹಾರಾಷ್ಟ್ರದಲ್ಲಿ 45 ಲಕ್ಷ ಓಟ್ ಜಾಸ್ತಿ ಆಯಿತು, ಹರಿಯಾಣದಲ್ಲಿ ಆಯಿತು, ಈಗ ಅದನ್ನೇ ಟ್ರೈ ಮಾಡ್ತದೆ ಬಿಹಾರದಲ್ಲಿ. ನಮ್ದನ್ನು ಹೇಳ್ತೀವಿ,